ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನಪ್ಪ ಅಂದರೆ ಸೋಮವಾರ ಈ ದಿನ ನಮ್ಮ ಒಂದು ಹೋಟೆಲ್ ಇವತ್ತು ರಜೆ ಇರುತ್ತೆ. ಆದ ಕಾರಣ ನಾವು ರೆಸ್ಟಲ್ಲಿದ್ದೀವಿ. ಆದ ಕಾರಣ ಇವತ್ತು ಏನು ಮಾಡ್ಸೋಕೆ ಹೋಗೋಣ ಅಂದರೆ ಮೇಕಪ್ ಮಾಡ್ಸೋಕೆ ಹೋಗೋಣ. ಮೇಕಪ್ ಅಂದರೆ ಈಗ ಹುಡ್ರ ಮೇಕಪ್ ಏನಪ್ಪ ಅಂದರೆ ಏರ್ ಕಟಿಂಗ್ಗೆ ನಾವು ಹುಡ್ರು ಮೇಕಪ್ ಅಂತ ಅಂತೀವಿ. ನೋಡೋಣ, ಆ ಮೇಕಪ್ ಮಾಡ್ಸೋಣ. ಹೋಗ್ತಾ ಇದೀವಿ ನೋಡಿ, ಆ ಬ್ರದರ್ ಸಹ ಮೇಕಪ್ ಮಾಡಿಸ್ತವ್ರೆ. ನಾನು ಮಾಡಿಸ್ಲಾ ಬೇಡ ಅನಿಸುತ್ತೆ ನನಗೆ, ಯಾಕೆ ಮೇಕಪ್ ಮಾಡಿಸೋ ಅವಶ್ಯಕತೆ ಇಲ್ಲ. ನೋಡಿ, ಹೋಗೋಣ ಮುಂದೆ. ಹೋಗ್ತಾ ಇದೀವಿ, ಬಿಸಿಲು ಭಾಳ ಇದೆ. ಹೋಗೋಣ, ಹೋಗಿ ನೋಡೋಣ ಅಲ್ಲಿ ಯಾವುದಾದ್ರೂ ಶಾಪ್ ಇದ್ರೆ ಹೋಗಿ ಕಟಿಂಗ್ ಅಂತ ಮಾಡಿಸ್ಕೊಂಡು ಬಂದ್ಬಿಡೋಣ ಕಟಿಂಗ್. ಓಕೆ ನೋಡಿ, ಬಿಸಿಲು ಯಾವ ರೀತಿ ಇದೆ ಹೊರಗಡೆ ಅಂತ. ಹಾಂ, ಫುಲ್ ಬಿಸಿಲಿದೆ ಗುರು, ತುಂಬ ಅಂದರೆ ತುಂಬ ಬಿಸಿಲಿದೆ. ಆದರೆ ನಮ್ಮ ಉತ್ತರ ಕರ್ನಾಟಕ ದೇಶ ಅಷ್ಟಲ್ಲ, ನಮ್ಮ ಬಿಸಿಲು ಅಂದರೆ ನಮ್ಮ ಬಿಸಿಲು ಬೇರೆ, ಈ ಬಿಸಿಲು ಬೇರೆ. ನಾವು ಹೋಗ್ತಾ ಇದ್ದೀವಿ ನೋಡಿ. ಫ್ರೆಂಡ್ಸ್, ಇಲ್ಲಿ ಕಟಿಂಗ್ ಮಾಡ್ಸಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಬ್ರದರ್ ಕಟಿಂಗ್ ಮಾಡಿಸೋಂಥವ್ರೆ. ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ. ನೋಡ್ಬೋದಾ? ನನಗೇನು ಕಟಿಂಗ್ ಅವಶ್ಯಕತೆ ಇಲ್ಲ ಅನ್ನಿಸುತ್ತೆ. ಅತ್ಯಂತ ಸುಂದರವಾಗಿ ಕಾಣೋ ಒಂದೇ ಪ್ಲೇಸ್ ಅಂದರೆ ಅದು ಕಟಿಂಗ್ ಶಾಪೇ ಅನ್ನಿಸುತ್ತೆ. ಗಂಡ್ಮಕ್ಳ ಒಂದು ಮೇಕಪ್ ಶಾಪ್ ಅಂದರೆ ಕಟಿಂಗ್ ಶಾಪೇ. ಆದರೆ ನಮ್ಗೆ ಯಾವುದೇ ಮೇಕಪ್ ಅವಶ್ಯಕತೆ ಇರೋದಿಲ್ಲ, ಓನ್ಲಿ ಕಟಿಂಗ್ ಮಾಡಿಸಿದ್ರೆ ಸಾಕು. ಏರ್ ಕಟ್ ಕುಂತ್ರೆ ಅದೇ ಒಂಥರ ದೊಡ್ಡ ಮೇಕಪ್ ಆಗಿರುತ್ತೆ. ನೋಡೋಣ ನಮ್ಮ ಬ್ರದರ್ ಲುಕ್ ಯಾವ ರೀತಿ ಬರುತ್ತೆ ಲಾಸ್ಟಿಗೆ ಅಂತ. ನೋಡಿ, ಏನೋ ಗೊತ್ತಾಗದ ಇರೋ ಆ ಥರ ಕಳ್ಳನ್ ಥರ ಕುಂತವ್ರೆ. ಅದಕ್ಕೆ ನೋಡೋಣ, ನಾವು ಸಹ ಮಾಡಿಸೋಣ ಕಟಿಂಗ್. ಏನಂತೀರ ಇಲ್ಲವೇ ಅಂತ. ನೋಡಿ, ಇದು ಲಾಗ್ ಮಾಡುವಂಥ ಸ್ಟೈಲು. ನೀವು ಯಾರಾದ್ರೂ ಲಾಗರ್ ಆಗಿದ್ರೆ ಆಗ್ಬೇಕು ಅನ್ಕೊಂಡ್ರೆ ಈ ಥರ ಫೋಟೋ ಹಿಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಫೋನ್ ಹಿಡ್ಕೋಬೇಕು, ಈ ಥರ ಮಾಡೋಕ್ಕೆ ಬರುತ್ತೆ. ಸ್ಟ್ರೇಟ್, ದಿಸ್ ಇಸ್ ಮೈ ಫಸ್ಟ್ ಲಾಗ್. ಸ್ಟ್ರೇಟ್ ಯಾವ ಸ್ಟ್ರೇಟ್ ಇದೆ. ನೋಡೋಣ ಹೊರಗಡೆ ಯಾವ ರೀತಿ ಒಳಗಿದೆ ಅಂತ. ನೋಡಿ, ಇದು ನಾನೇ ಯಾವ ರೀತಿ ಕಾಣ್ತಾ ಇದ್ದೀನಿ ನೋಡಿ. ಇದು ನಮ್ಮ ಅಪ್ಪು ಬಾಸ್ ಇದ್ದಾರೆ. ಸೂಪರ್ ಆಗಿದೆ ಅಲ್ವಾ ಕಟಿಂಗ್ ಮಾಡಿಸಿದ್ರು. ನಾವು ಯಾವ ಕಟಿಂಗ್ ಒಂದು ಶಾಂಪು ಹತ್ರ ಇದೀವಿ ಅಂದರೆ ನೋಡ್ಬೋದು, ಇದೇ ಮೈಸೂರಲ್ಲಿ ಈ ಶೃಂಗಾರ್ ಮೆನ್ಸ್ ಪಾರ್ಲರ್ ಅಂತೇಳಿ ಈ ಥರ ಒಂದು ಮೆನ್ಸ್ ಪಾರ್ಲರ್ ಇದೆ. ನಮ್ಮ ಅಪ್ಪು ಬಾಸ್ ಅವರೇ ಎದುರುಗಡೆ ಆ ಒಂದು ಶಾಪ್ ಹತ್ರ ನಾವಿದ್ದೀವಿ. ಹೊರಗಡೆ ಕುಂತ್ಕೊಳ್ಳೋಣ, ಅಲ್ಲಿ ಕುಂತ್ಕೊಳ್ಳೋಕ್ಕಾಗಲ್ಲ, ಹೊರಗಡೆ ಕುಂತ್ಕೊಂಡು ನಾವು. ಇಲ್ಲೊಂದು ಯಾವ ಪಾರ್ಕ್ ಇದೆ, ಪಾರ್ಕ್ ಹತ್ರ ಕುಂತ್ಕೊಳ್ಳೋಣ. ಪಾರ್ಕ್ ಅಲ್ಲ, ಪಾರ್ಕೇ ಇದೆ. ನೋಡೋಣ, ಗೇಟ್ ಒಂಥರ ಯೂನಿಕ್ ಆಗಿದೆ. ನೋಡೋಣ ಇಲ್ಲೇನು ಹೋಗಿದೇನಾ ಇಲ್ವಾ ಅಂತ. ಯಾವ ರೀತಿ ಗೇಟ್ ಇದೆ ನೋಡಿ. ಹೌದಾ, ಬಂತು ನೋಡಿ. ನೋಡಿ ಗುರು, ಇದೊಂಥರ ಗಾರ್ಡನ್ ಟೈಪ್ ಇದೆ. ಅದರ ಗಾರ್ಡನ್ ಥರ ಕಾಣುತ್ತಿಲ್ಲ ಯಾವುದಿಲ್ಲಿ. ಚೆನ್ನಾಗಿದೆ, ಅದರ ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ನ್ಯಾಚುರಲ್ ಗಾಳಿ ಸಿಗುತ್ತೆ ಇಲ್ಲಿ. ನೋಡಿ, ಇದು ಮೈಸೂರು
NH ಹೈವೇ ಇದು. ಆ ಕಡೆ ಪಕ್ಕದಲ್ಲಿ ಹಿಂದೆ ಮೈಸೂರು ದರ್ಬಾರ್ ಅಂತಿದೆಲ್ಲ ಅದ್ರ ಪಕ್ಕದಿಂದ ಮೈಸೂರು ರೈಲ್ವೆ ಸ್ಟೇಷನ್ ಇದೆ. ನಾವು ಒಂದ್ಸರಿ ಮೈಸೂರು ರೈಲ್ವೆ ಮ್ಯೂಸಿಯಮ್ಗೆ ಹೋಗಿದ್ವಲ್ಲ, ಇದೇ ರೂಟಲ್ಲಿ ಹೋಗಿದ್ವಿ. ಕಾಣುತ್ತಲ್ಲ, ಇದೇ ರೂಟಲ್ಲಿ ಹೋಗಿದ್ವಿ. ಮುಂದೆ ಇದೇ ರೂಟಲ್ಲಿ ಹೋದರೆ ಏನು ಬರುತ್ತೆ ಅಂದರೆ ಕೈ ನೋವು ಬರುತ್ತೆ ಅಷ್ಟೇ, ಏನೂ ಬರಲ್ಲ. ನೋಡ್ಬೋದು ಮುಂದೆ. ನೋಡೋಣ, ನಾವು ಯಾವ ಥರ ಸೀಟ್ ಹತ್ರ ಕುಂತ್ಕೊಳ್ಬೇಕಂತ ನೋಡ್ತಾ ಇದ್ದೀನಿ. ನೋಡಿ ಸೀಟುಗಳ ವ್ಯವಸ್ಥೆ ಯಾವ ರೀತಿ ನುಜ್ಜು ಗುಜ್ಜುಲ ಆಗಿದೆ ಅಂದರೆ ಬಾ 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 ಬಾ. ಒಂದು ಯಾವುದೋ ಸ್ಟ್ರೇಟಾಗಿ ಕಾಣ್ತಾ ಇದೆ, ನೋಡೋಣ ಅಲ್ಲೇ ಸ್ಟ್ರೇಟಾಗಿ ಕುಂತ್ಕೊಳ್ಬೋದನ ಅಂತ. ಎಲ್ಲ ಕಡೆ ಬಾರಿ ಮಾಡವ್ರೆ, ಈ ಥರ ಮಾಡಿಬಿಡವ್ರೆ. ಯಾಕಂದರೆ ಯಾವುದು ದನ ಹೋಗ್ಬಾರ್ದು ಅಂತ. ನಾವು ಮಂಚೂರಿ ದನಗಳಾಗವ್ರೆ ಗುರು. ನನಗೆ ಒಂದು ಅನಿಸಿದ್ದೇನೆ ಇಲ್ಲಿ ನೋಡಿ, ಟ್ರಾಫಿಕ್ ಜಾಮ್ ರೂಲ್ಸ್ ಚೆನ್ನಾಗಿದೆ ಮೈಸೂರಲ್ಲಿ. ಇಲ್ಲಿ ನೋಡಿ, ನಿಮಗೆ ಕಾಣುತ್ತಾ ಇಲ್ಲಿ ನೋಡಿ, ಮೈಸೂರು ದಸರಾ ಅರಮನೆ ಜಗಮೋಹನ್ ಪ್ಯಾಲೇಸ್ ಅಂತೆ. ಆ ಒಂದು ಜಗಮೋಹನ್ ಪ್ಯಾಲೇಸ್ಗೆ ನಾನು ನಿಮಗೆ ಒನ್ ಡೇ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಜಗಮೋಹನ್ ಪ್ಯಾಲೇಸ್ ಅಂದಿರುವಂಥ ವ್ಯವಸ್ಥೆ ಅಷ್ಟು ಗಬ್ಬಾಗಿದೆ. ಸ್ವಲ್ಪ ಸ್ಮೆಲ್ ಹೊಡಿತಾ ಇದೆ, ಬೇಡ ಇಲ್ಲಿ ಹೋಗೋದು. ನಾವು ನಮ್ಮ ಒಂದು ಕಟಿಂಗ್ ಶಾಪ್ ಹತ್ರನೇ ಹೋಗ್ಬಿಡೋಣ. ನೋಡ್ರಿ ಸೈಕಲ್ ಇಲ್ಲಿ ಸ್ಮೆಲ್ಲು ಯಪ್ಪ, ಎಲ್ಲೇ ಬೇಕಾದ್ರೆ ನೋಡಿ ಎಂಡೆ ಹಾಕೋದೆ. ದನಗಳು ನುಗ್ಗಲ್ಲ ಅನ್ಕೊಂಡಿನಿ, ದನಗಳು ಹೆಂಗೆ ನುಗ್ಗವ ಅನ್ಸ್ತಾ ಡೌಟ್ ನನಗೆ. ಇಂಥದ್ರಲ್ಲಿ ದನಗಳು ಹೆಂಗೆ ನುಗ್ಗಿದ್ವು, ದನಗಳು ಹೆಂಗೆ ಹೆಂಡಿ ಹಾಕಿದ್ವು ಅಂತಾನೆ ಡೌಟ್ ಬರ್ತಾ ಇದೆ. ನೋಡಿ ಗೇಟ್ ವ್ಯವಸ್ಥೆ ಯಾವ ರೀತಿ ಇದೆ. ಓಪನ್ ಮಾಡಿದರೆ ಈ ರೀತಿ ಓಪನ್. ಇಂಥದ್ರಲ್ಲಿ ದನಗಳು ಯಾವ ರೀತಿ ಓದುವ ಎಂಬುದೇ ನನಗೆ ವಿಚಿತ್ರ. ಹೇಳೋಕ್ಕಾಗಲ್ಲ, ವಿಚಿತ್ರ ಘಟನೆಗಳು ಅವಾಗ ನಡೀತಾ ಇರುತ್ತೆ. ಮತ್ತೆ ಒಳಗಡೆ ಬಂದು ನೋಡೋಣ. ಕೊನೆಗೆ ಅವ್ರದ್ದು ಕಟಿಂಗ್ ಆದಮೇಲೆ ಅವ್ರದ್ದು ಯಾವ ರೀತಿ ಕಾಣ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಹೀಗೆ ಈ ವಿಡಿಯೋ ಕೊನೆ ತನಕ ನೋಡಿ. ನೋಡಿ ಚೆನ್ನಾಗಿ ಮಾಡವ್ರೆ. ಫೈನಲ್ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ನನ್ನ ಒಂದು iPhone 17 ನಾನು ಯಾವ ರೀತಿ ಡೈಲಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ನೋಡ್ತಿರ್ಬೋದು. ಐಫೋನ್ ಕಾಣ್ತಾ ಇಲ್ವಲ್ಲ, ಕಾಣಿಸ್ತೀನಿ ನೋಡಿ. ಕಾಣಿಸ್ತಾ ನೋಡಿ, ಇಲ್ಲಿದೆ ನೋಡಿ. ಈ ಆ್ಯಪಲ್ಗೋಸ್ಕರ ಏನೆಲ್ಲ ಕಷ್ಟಪಟ್ಟಿದ್ದೀನಿ ಗುರು. ನಾನು ಒಂದು ಚಿಕ್ಕ ಆ್ಯಪಲ್ ಪಡೆಯೋಕ್ಕೋಸ್ಕರ ಏನೆಲ್ಲ ಕಷ್ಟಪಟ್ಟಿದ್ದೀನಿ ನೋಡಿ. ನೋಡೋಣ ಮುಂದೆ ಇದು ಯಾವ ರೀತಿ ಕಟಿಂಗ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಜೊತೆಗಿರಿ. ನೀವು ಯಾರಾದರೂ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲೇ ಆಸುಪಾಸಿದ್ದಲ್ಲಿ ಈ ಒಂದು ಕಟಿಂಗ್ ಶಾಪ್ ಬೆಸ್ಟ್ ಇದೆ, ಬನ್ನಿ ವಿಸಿಟ್ ಕೊಡಿ. ನೋಡೋಣ ಸರ್ ಹತ್ರ ಪ್ರೈಸ್ ಯಾವ ರೀತಿ ಇದೆ ಅಂತ ನನಗೆ ಆಮೇಲೆ ಹಾಕ್ತೀನಿ. ಇಲ್ಲಾಂದರೆ ಕೇಳ್ತೀನಿ ತೊಡ್ರಿ ಎಷ್ಟಿದೆ ಅಂತ ಪ್ರೈಸ್. ಅಣ್ಣ ಪ್ರೈಸ್ ಎಷ್ಟಿದೆ? ಹೇರ್ ಕಟಿಂಗ್ ಹಾಂ, ಹೇರ್ ಕಟಿಂಗು ಮತ್ತು ಶೇಪು ಬಂದು 150. ನೋಡಿ ಹೇರ್ ಕಟಿಂಗ್ ಮತ್ತು ಶೇಪ್ ಬಂದು 150 ಅಂತೆ. ಓನ್ಲಿ ಹೇರ್ ಕಟಿಂಗ್ಗೆ 100. ಓನ್ಲಿ ಹೇರ್ ಕಟಿಂಗ್ಗೆ 100 ಇದೆ. ಸೇಮ್ ಪ್ರೈಸ್, ಎಲ್ಲೂ ಏನು ಚೇಂಜ್ ಇಲ್ಲ, ನಮ್ಮ ಕಡೆನೂ ಅಷ್ಟಿದೆ. ಬನ್ನಿ ಮಾಡ್ಕೊಂಡು ಹೋಗಿ. ಆದರೆ ಚೆನ್ನಾಗಿ ಮಾಡ್ತಾರೆ ಅವರು. ನಮಗೆ ಲೈಕ್ ಆಗೋದು ಏನಪ್ಪ ಅಂದರೆ ಗಂಡು ಮಕ್ಕಳಿಗೆ ಜಾಸ್ತಿ ನೀಡಿರೋದೇ ಕಟಿಂಗ್ ಬಗ್ಗೆ. ನಾವು ಯಾವ್ದ್ರ ಬಗ್ಗೆ ಕೇರ್ ಮಾಡಲ್ಲ, ಬಟ್ಟೆ ಬಗ್ಗೆ ಯಾವ್ದು ಕೇರ್ ಮಾಡಲ್ಲ. ಕಟಿಂಗ್ ಚೆನ್ನಾಗಿರ್ಬೇಕು ಅನ್ನೋದು ಭಾಳ ಕೇರ್ ಮಾಡ್ತೀವಿ. ಅದು ಒಂದು ಇದೊಂದು ಭಾಳ ಹಾಬಿ ನಮಗೆ. ಊರಲ್ಲಾಗಿರ್ಬೋದು, ಎಲ್ಲೇನೇ ಇರ್ಬೋದು, ಕಟಿಂಗ್ ಸರಿಯಾಗಿಲ್ಲ ಅಂದರೆ ಒಂದು ಮೂಡೇ ಸರಿ ಹೋಗಿಲ್ಲ ಅಂತ ಅನಿಸ್ತಾ. ಅದೇ ರೀತಿ ನೋಡ್ತಾ ಇದ್ದರೆ ಭಾಳ ಸೂಪತ್ತಾಗಿದೆ. ಸೂಪತ್ತು ಕಟಿಂಗ್ ಆಗಿದೆ, ಆ ರೀತಿ ಆಗಿದೆ. ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಮಾಡ್ತಾರೆ. ನಾನು ಇಲ್ಲಿದ್ದೀನಿ. ಸೇಮ್ ಇಷ್ಟೇ ಬರೋ ಸ್ಟ್ರೇಟ್ ಕೈ ಹಿಡಿಯೋದ, ಏನು ಬಗ್ಸೋದೆಲ್ಲ ಏನಿಲ್ಲ, ಸ್ಟ್ರೇಟ್ ಅದ. ಸ್ಟ್ರೇಟ್ ಇಷ್ಟು ಹಿಡಿದ್ರೆ ಆಯ್ತು, ಮುಗೀತು. ಇಷ್ಟೇ ಲಾಗಿಂಗ್ ಮಾಡೋದು. ಜಾನ್ ಸೀನಾ. ಈ ಒಂದು ವಿಡಿಯೋ ನಿಮ್ಗೆ ಅಪ್ಲೋಡ್ ಆದಾಗ ನೀವು ಏನು ಅನ್ನಿಸುತ್ತೆ, ನಿಮ್ಮ ಒಂದು ಕಟಿಂಗ್ ಎಕ್ಸ್ಪೀರಿಯನ್ಸ್ನ ತಿಳಿಸಿ. ಈ ಕಟಿಂಗ್ ಗಂಡ್ಮಕ್ಳಿಗೆ ಯಾವ ರೀತಿ ಅವಶ್ಯಕತೆ ಇದೆ, ಹುಡುಗರಿಗಂತೂ ಭಾಳ ಅವಶ್ಯಕತೆ ಇರುತ್ತೆ. ಅದು ಯಾವ ರೀತಿ ಅವಶ್ಯಕತೆ ಇರುತ್ತೆ ನಮಗೆ, ನಮ್ಮ ಒಂದು ಗಂಡ್ಮಕ್ಕಳ ಮೇಕಪ್ ಬಗ್ಗೆ ತಿಳಿಸಿ. ಕೊನೆಗೆ ನಾನು ನಿಮಗೆ ಒಂದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಕಟಿಂಗ್ ಅಂತೇಳಿ. ಓಕೆ, ಸಿ ಯು. ಹಲೋ ಫ್ರೆಂಡ್ಸ್, ನೋಡ್ಬೋದು ಈಗ ನಾವು ಕಟಿಂಗ್ ಮುಗೀತು. ನೋಡ್ಬೋದು ನಮ್ಮ ಬ್ರದರ್ದ ಯಾವ ರೀತಿ ಇದೆ, ಹೇಗಿದೆ. ಬಹುತ್ ಸೂಪರ್. ನೋಡಿ ಇವರೇ ಬ್ರದರ್ ಅವರು. ನೀವು ಯಾರಾದರೂ ಬನ್ನಿ ನೋಡಿ ಬ್ರದರ್ ಇವರೇ. ಹಲೋ ಬ್ರೋ. ಹಾಯ್.
ನೋಡಿ ಯಾವಾಗಾದ್ರೂ ಬಂದರೆ ಬಂದು ಕಟಿಂಗ್ ಮಾಡ್ಸ್ಕೊಂಡು ಹೋಗಿ. ಹೋಗೋಣ ಈಗ ರೂಮ್ಗೆ ಹೋಗೋಣ ಡೈರೆಕ್ಟ್. ನೋಡಿ ನಮ್ಮ ಒಂದು ಡಾಗೀಶ್ ಬೈ ಬಂದವ್ರೆ ಬಿಸಿಲಿಗೆ. ಈಗ ಕಟಿಂಗ್ ಮಾಡ್ಸ್ಕೊಂಡು ಹೋಗ್ತಾ ಇದೀವಿ. ಈಗ ನಾವು room ಸೂಪರ್ ಕಡೆಗೆ. ಕರ್ನಾಟಕ ಅಂಡ್ ಸೂಪರ್ ನೋಡಿ मैसूर ಕರ್ನಾಟಕ and ಸೂಪರ್ super. ಅಂತ ಹೇಳ್ತಾವ್ರೆ. मैसूर सिटी सुपर। ಓಕೆ यहाँ के लोग बहुत अच्छे होते हैं, जैसे हमारे सद्दाम भाई। यहाँ के लोग एक दूसरे की हेल्प ज्यादा करना चाहते हैं। ಅವ್ರು ಏನು ಹೇಳಕ್ಕೆ पर एक बात ಇಷ್ಟಪಡ್ತಾವ್ರೆ ये भी है, मैसूर में बिना पैसा कुछ नहीं होने वाला। ಅವ್ರು ಏನು ಹೇಳ್ತಾವ್ರೆ ಅಂದರೆ ಮೈಸೂರು ಜನನ ಚೆನ್ನಾಗವ್ರೆ, ಕರ್ನಾಟಕ ಜನನ ಚೆನ್ನಾಗವ್ರೆ, ಆದರೆ ಇಲ್ಲಿ ರೊಕ್ಕ ಇಲ್ಲದೆ ಏನು ನಡೆಯಲ್ಲ ಅಂತ ಹೇಳ್ತಾರೆ. ಅದು ನಿಜ. ಅದು ಇಲ್ಲೆಲ್ಲ ಎಲ್ಲೂ ನಡೆಯಲ್ಲ, ಇಂಡಿಯಾದಲ್ಲೇ ನಡೆಯಲ್ಲ, ಎಲ್ಲೂ ನಡೆಯಲ್ಲ. ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲೂ ನಡೆಯಲ್ಲ. ಈಗ ಊಟದ ಸಮಯ ಆಗಿದೆ. ನೋಡೋಣ, ಮುಂದೆ ಒಂದು ಚೌಟ್ರಿ ಇದೆ, ಅಲ್ಲಿ ಯಾವುದೋ ಫಂಕ್ಷನ್ ನಡೀತಾ ಇದೆ. ಫಂಕ್ಷನ್ಗೆ ನಾವು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ವಿ. ನೋಡೋಣ ಏನಾಗುತ್ತೆ नाम ಅಂತ. बोला ಊಟ ಮಾಡೋ ಜೊತೆಗೆ ಊಟ ಖಾನ ನೋಡೋಣ. ರೂಮ್ಗೆ ಹೋಗ್ತೀವಿ. ರೂಮ್ಗೆ ಹೋಗಿ ಜಳಕ ಗಿಳಕ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಊಟದ ಕಡೆ ಹೋಗ್ತೀವಿ ಅಂತ ಹೇಳ್ತಾ. ನೋಡೋಣ ಮತ್ತೆ ನಿಮಗೆ ಊಟದ ಸಮಯದಲ್ಲಿ ಸಿಗ್ತೀನಿ. ಬಾಯ್.